ವೀರಶೈವ ಲಿಂಗಾಯತರನ್ನ ಒಗ್ಗೂಡಿಸಲು ಮುಂದಾದ ಸಚಿವ. ಲಿಂಗಾಯತ ಮಹಾಸಭಾ ಸದಸ್ಯತ್ವ ಅಭಿಯಾನಕ್ಕೆ ಖಂಡ್ರೆ ಚಾಲನೆ. ಎಸ್, ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿರೋ ವೀರಶೈವ ಲಿಂಗಾಯತರನ್ನ ಒಂದೇ ವೇದಿಕೆಯಲ್ಲಿ ಕರೆತರುವಂತಹ ಕೆಲಸವನ್ನ ಮಾಡುವ ನಿಟ್ಟಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಮುಂದಾಗಿದ್ದು, ಇಂದು ತುಮಕೂರಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ರು. ನಗರದ ಗೋಕುಲ ಬಡಾವಣೆಯಲ್ಲಿ ನಡೆದ ಸದಸ್ಯತ್ವ ಅಭಿಯಾನಕ್ಕೆ ಸಾಂಕೇತಿಕ 6 ಜನರಿಗೆ ಸದಸ್ಯತ್ವ ನೀಡುವ ಈಶ್ವರ್ ಖಂಡ್ರೆ ಅಧಿಕೃತವಾಗಿ ಚಾಲನೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಸೇರಿ ಪಕ್ಷಾತೀತವಾಗಿ ಲಿಂಗಾಯತ ಸಮುದಾಯದ ಮುಖಂಡರು ಭಾಗಿಯಾಗಿದ್ರು. ಇನ್ನು ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಮನೆಗೆ ಒಂದು ಸದಸ್ಯತ್ವ ಅಲ್ಲ, ಮನೆಯಲ್ಲಿರುವವರೆಲ್ಲರೂ ಸದಸ್ಯತ್ವವನ್ನ ಪಡೆದುಕೊಳ್ಳಿ ಎಂದು ಲಿಂಗಾಯತ ಸಮುದಾಯಕ್ಕೆ ಕರೆ ನೀಡಿದ್ರು. ನಮ್ಮ ಉದ್ದೇಶ ಸಮಾಜವನ್ನ ಬಲಪಡಿಸುವುದಾಗಿದ್ದು, ಈ ಮೂಲಕ ನಾಡನ್ನ ಹಾಗೂ ರಾಷ್ಟ್ರವನ್ನ ಕಟ್ಟುವಂತೆ ತೊಡಗಿಸಿಕೊಳ್ಬೇಕು ಎಂದಿದ್ದಾರೆ. ಇವತ್ತು ನನ್ನ ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ಬರೀ ಒಂದು ಮನೆಗೆ ಒಂದಂತಲ್ಲ, ಇವತ್ತು ಮನೆಯಲ್ಲಿದ್ದಂಥ ಎಲ್ಲ ಇವತ್ತು ಸದಸ್ಯರನ್ನು ಈ ಸದಸ್ಯತ್ವದ ಅಭಿಯಾನದಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟು ಎಲ್ಲರ ಸದಸ್ಯತ್ವವನ್ನು ಮಾಡಬೇಕು ಅಂತ ಹೇಳಿ ಮಹಾಸಭೆ ಪರವಾಗಿ ನಿಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯರೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ತನ್ನದೇ ಆದಂಥ ಒಂದು ಶ್ರೇಷ್ಠ ಇತಿಹಾಸ, ಸಂಸ್ಕೃತಿ, ಪರಂಪರೆ ಇದೆ. ಹಾನಗಲ್ ಕುಮಾರೇಶ್ವರರು ಅಂದು 1904ರಲ್ಲಿ ಹರಿದು ಹಂಚಿ ಹೋಗಿದ್ದಂಥ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನುವಂಥದ್ದು, ಎಲ್ಲರನ್ನೂ ಒಂದೇ ವೇದಿಕೆ ಮೇಲೆ ತರಬೇಕು ಅನ್ನುವಂಥದ್ದು, ಈ ಸಮಾಜದ ಗತವೈಭವವನ್ನು ಮತ್ತೆ ವಾಪಸ್ಸು ಮರಳಿ ತರುವಂಥ ದಿಸೆಯಲ್ಲಿ ಈ ಸಂಸ್ಥೆಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದ ಆಗುಹೋಗುಗಳ ಬಗ್ಗೆ, ನಮ್ಮ ಸಂಘಟನೆ, ನಮ್ಮಲ್ಲಿರುವಂಥ ಏನು ಇವತ್ತು ಅನೇಕ ಸವಾಲುಗಳಿದ್ದಾವೆ ಅದೆಲ್ಲವನ್ನು ಎದುರಿಸಿ ಸಮಾಜದ ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿ ಇದನ್ನು ಬೆಳೆಸಬೇಕು ಅನ್ನುವಂಥದ್ದು ಅವರ ಘನ ಉದ್ದೇಶ ಆಗಿತ್ತು. ಸುಮಾರು ಜನ ಎಲ್ಲ ಮಹಾಪುರುಷರು, ಪರಮಪೂಜ್ಯ ಶತಾಯುಷಿಗಳಾದಂಥ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಸಹಿತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಹೀಗಾಗಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಸಮಾಜ ಕವಲುದಾರಿಯಲ್ಲಿದೆ. ಅದನ್ನು ಮತ್ತೆ ಪುನಃ ನಾವೆಲ್ಲ ಸೇರಿ ಒಗ್ಗೂಡಿ ನಮ್ಮ ಸಮಾಜವನ್ನು ಸಂಘಟಿಸುವಂಥ ಮುಖಾಂತರ ಇತರನ್ನು ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಇವತ್ತು ನಾವು ಮಾಡಿ ಸುಂದರವಾದಂಥ ಭವ್ಯವಾದಂಥ ಈ ನಾಡನ್ನು, ರಾಷ್ಟ್ರವನ್ನು ಕಟ್ಟಿಸುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಹೀಗಾಗಿ ಈ ಮಹಾಸಭೆಯ ಜಿಲ್ಲಾ ಘಟಕದವರು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಟರಾಜ್ ಅವರು ಇರ್ಬೋದು, ಮತ್ತು ಜ್ಯೋತಿ ಗಣೇಶ್ರವರು ಇತರೆಲ್ಲರೂ, ದರ್ಶನ್ ರವರು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸದಸ್ಯತ್ವವನ್ನು ಮಾಡಿ ಮಹಾಸಭೆಗೆ ಬಲಪಡಿಸಬೇಕು ಅಂತ ಹೇಳಿ ನಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಎಲ್ಲರಿಗೂ ಶುಭವನ್ನು ಹಾರೈಸಿ ಎರಡು ಮಾತುಗಳು. ಇನ್ನು ಈ ವೇಳೆ ಅಭಿಮಾನ್ ಸ್ಟುಡಿಯೋಸ್ ಜಮೀನು ವಿವಾದದ ಬಗ್ಗೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಷರತ್ತುಗಳನ್ನು ಉಲ್ಲಂಘಿಸಿದ ಕಾರಣಕ್ಕೆ ಕಂದಾಯ ಇಲಾಖೆಯವರು ಆ ಜಮೀನನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ. ನಟ ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ತೀರ್ಮಾನ ಮಾಡ್ತಾರೆ ಎಂದಿದ್ದಾರೆ. ಈಗಾಗಲೇ ಹೇಳಿದ್ದೇನೆ, ಅಭಿಮಾನ್ ಸ್ಟುಡಿಯೋ ಬಗ್ಗೆ ನಮ್ಮ ಇಲಾಖೆಯವರು ಅವರು ಷರತ್ತನ್ನು ಉಲ್ಲಂಘಿಸಿದ್ದಾರೆ. ಷರತ್ತು ಉಲ್ಲಂಘಿಸಿದ್ದಕ್ಕಾಗಿ ಕಂದಾಯ ಇಲಾಖೆಯವರು ಆ ಜಮೀನನ್ನು ವಾಪಸ್ಸು ಪಡೆದು ಮತ್ತೆ ಮರಳಿ ಅರಣ್ಯ ಇಲಾಖೆಗೆ ಕೊಡಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡಿದ್ದೇವೆ. ನೋಡಿ, ಈಗ 20 ಎಕರೆಯಲ್ಲಿ 10 ಎಕರೆ ಇದೆ. ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ ಈಗಾಗಲೇ ಹೇಳಿದ್ದೇನೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ವಿಷ್ಣುವರ್ಧನ್ ಅವ್ರ ಬಗ್ಗೆ ಅವರೊಬ್ಬ ಮೇರು ನಟರಿದ್ದಾರೆ, ಎಲ್ಲರೂ ಅವರ ಅಭಿಮಾನಿಗಳಾಗಿದ್ದೇವೆ, ಅವ್ರ ಬಗ್ಗೆ ಭಾಳ ಗೌರವ ಇದೆ. ಆದರೆ ಇವತ್ತು ಎಲ್ಲಿ ಮಾಡಬೇಕು ಏನಿಲ್ಲ ಅಂತೇಳಿ ಅದೆಲ್ಲವನ್ನು ಸನ್ಮಾನ್ಯ
ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಇನ್ನು ಇದೇ ವೇಳೆ ಮಧುಗಿರಿಯಲ್ಲಿ 20 ನವಿಲುಗಳ ಸಾವು ಪ್ರಕರಣ ಸಂಬಂಧ ರಿಯಾಕ್ಟ್ ಮಾಡಿದ ಈಶ್ವರ್ ಖಂಡ್ರೆ, ಪ್ರಕರಣದ ಬಗ್ಗೆ ವರದಿ ಕೇಳಿದ್ದೇವೆ. ವರದಿ ಬಂದ ಬಳಿಕ ಎಲ್ಲವನ್ನ ಅಧ್ಯಯನ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಇತ್ತ ಚಿಕ್ಕಮಗಳೂರಿನಲ್ಲಿ ಚಿರತೆ ಹತ್ಯೆ ಪ್ರಕರಣಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ವನ್ಯಜೀವಿಗಳ ಸಂಪತ್ತನ್ನ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಎಲ್ಲೆಲ್ಲಿ ವನ್ಯಜೀವಿಗಳ ಸಾವು ಸಂಭವಿಸುತ್ತೆ ಅದರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದು, ವರದಿ ಬಂದ ಬಳಿಕ ತೀರ್ಮಾನ ಮಾಡಲಾಗುವುದು ಎಂದಿದ್ದಾರೆ. ನವಿಲುಗಳು ಏನು ಸಾವಿಗೀಡಾಗಿದ್ದಾವೆ ಅದ್ರ ಬಗ್ಗೆ ನಾನು ವರದಿಯನ್ನು ಕೇಳಿದ್ದೇನೆ. ವರದಿ ಅಧ್ಯಯನ ಮಾಡಿ ಪ್ರತಿಕ್ರಿಯೆ ಕೊಡ್ತೇನೆ. ಚಿಕ್ಕಮಗಳೂರಲ್ಲಿ ಕಡೂರಲ್ಲಿ ಕೂಡ ಚಿರತೆ ಹತ್ಯೆ ಆಗಿದೆಯಲ್ಲ ಸರ್, ಅದ್ರ ಬಗ್ಗೆ ನೋಡಿ, ವನ್ಯಜೀವಿಗಳ ಸಂಪತ್ತನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ಎಲ್ಲೆಲ್ಲಿ ವನ್ಯಜೀವಿಗಳ ಸಾವಿಗೀಡಾಗ್ತವೆ ಅದೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಅದರ ಪ್ರಕಾರ ಇವತ್ತು ಮರಣೋತ್ತರ ಪರೀಕ್ಷೆ ಆಗ್ತದೆ, ಅದಕ್ಕೆ FSLಗೆ ಕಳಿಸ್ತಾರೆ, ವರದಿ ಬರ್ತದೆ. ಇನ್ನು ವೀರಶೈವ ಲಿಂಗಾಯತ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಮುಖಂಡರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.